ಸನ್ಮಾನ್ಯ ರಮೇಶ್ ಬೂಸ್ನೂರು ಅದು ಸಾಬೀತು ಮಾಡಬೇಕು. ಅವ್ರು ಎಂದು ಒಂದು ತಿಂಗಳದಾಗ ಸಾಬೀತು ಮಾಡ್ತಾರೆ, ಅವತ್ತೇ ನಾ MLA ರಾಜೀನಾಮೆ ಕೊಡ್ತೀನಿ. ನಾವು ತಪ್ಪು ಮಾಡಿದ್ವಿ ಅನ್ನೋದು ಒಪ್ಕೋಬೇಕು. ನಾವು ಬಹಿರಂಗವಾಗಿ ನಾವು ಯಾವ ತಪ್ಪು ಮಾಡಿದ್ವಿ ಅನ್ನೋದು ಒಪ್ಕೋಬೇಕು. ಈಗ ನಿನ್ನೆ ಒಂದು ಆಪಾದನೆ ಮಾಡ್ಯಾರ, ಸಿಂದಗಿ APMCಯಾಗ ಅಶೋಕ್ ಮುನ್ಗುಳಿ APMC ಬಿಲ್ಡಿಂಗ್ ಕಟ್ಟು ಕಾಂಗ್ರೆಸ್ ಪಕ್ಷದ ಆಫೀಸ್ ಮಾಡ್ಯಾನ ಅಂತ ಹೇಳಿ ಅದು ನಾವು ಒಪ್ಕೋತೀವಿ. ಈ ಮಾಧ್ಯಮದ ಮೂಲಕ ಒಪ್ಕೋತೀವಿ, ಅದು ನಾವು ತೆರವುಗೊಳಿಸ್ತೀನಿ. ಅದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗ್ಯದ, ನಾವು ಒಪ್ಕೋತೀನಿ, ಶಾಸಕಾಗಿ ಒಪ್ಕೋತೀನಿ ಅದು. ಆದ್ರೆ ಅಲ್ಲಿರುವಂತ 18 ಜನ ವ್ಯಾಪಾರಸ್ಥರು, 18 ಜನದಲ್ಲಿ 5 ಜನ ಮನೆಗಳು ಕಟ್ಕೊಂಡಾರ ಅವ್ರ ಕಾಲಾವಧಿಯಲ್ಲಿ. ಆಮೇಲೆ ಅಲ್ಲಿ ವ್ಯಾಪಾರ ಉದ್ಯೋಗ ಕಾಳ ಕಡಿ ವ್ಯಾಪಾರ ಮಾಡಬೇಕು ಮತ್ತು APMC ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ವ್ಯಾಪಾರ ಮಾಡ್ಬೇಕು ಅಂತೇಳಿ ಏನು ರೂಲ್ಸ್ ಐತಿ APMCದು. ಇವತ್ತು ಕಿರಾಣಿ ಅಂಗಡಿ ಮಾಡ್ಯಾರ, ಜಿಮ್ ಮಾಡ್ಯಾರ, ಇವತ್ತ ಸ್ಟೇಷನರಿ ಅಂಗಡಿ ಮಾಡ್ಯಾರ, ಶಾಲೆಗಳಿಗೆ ಬಾಡಿಗೆ ಕೊಟ್ಟಾರ, ಹಾಸ್ಟೆಲ್ಗೆ ಬಾಡಿಗೆ ಕೊಟ್ಟಾರ. ನಾನು ನಾಳೆ ತಗೋತೀನಿ, ನಾಳೆ ಆದ್ಮೇಲೆ ಅವ್ರು 18 ಮಂದಿ ತಗೋಬೇಕಾಗ್ತದ. ಇದಕ್ಕೆ ಯಾರ್ದು ಆಶೀರ್ವಾದಪ್ಪ ಅಂತಂದ್ರೆ ಸನ್ಮಾನ್ಯ ರಮೇಶ್ ಬೂಸ್ನೂರು ಅವ್ರ ಆಶೀರ್ವಾದದಿಂದ ಎಲ್ಲರೂ ತಗೋಬೇಕು. ನಾನು ತಗೋತೀನಿ. ಅದು ಬಿಟ್ರೆ ಅವರು ವೈಯಕ್ತಿಕವಾಗಿ ನಮ್ಮ ಮನೆತನದ ಬಗ್ಗೆ ನಾವು ಆಸ್ತಿ ಕಬಳಿಸಿವಿ, ನಾವು ಬೇರೆ ಸಂಸ್ಥೆ ಆಸ್ತಿ ಕಬಳಿಸಿವಿ, ಸಾರ್ವಜನಿಕ ಆಸ್ತಿ ಕಬಳಿಸಿವಿ, ಒಬ್ಬ ವೈಯಕ್ತಿಕ ಒಬ್ಬನ ಆಸ್ತಿ ಕಬಳಿಸಿವಿ. ಎಲ್ಲಿ ಜಾಗದ ವಿವಾದ ಇರ್ತದ ಅಲ್ಲಿ ಮನ್ಗುಳವರು ಇರ್ತಾರತ್ತ ಏನು ಅವ್ರು ಹೇಳ್ಯಾರಲ್ಲ, ನಾವು 1 ತಿಂಗಳ ಕಾಲಾವಕಾಶ ಕೊಡ್ತೀವಿ ಅವ್ರಿಗೆ, ಸನ್ಮಾನ್ಯ ರಮೇಶ್ ಬೂಸ್ನೂರು ಅದು ಸಾಬೀತು ಮಾಡಬೇಕು. ಅವ್ರು ಎಂದು ಒಂದು ತಿಂಗಳದಾಗ ಸಾಬೀತು ಮಾಡ್ತಾರೆ, ಅವತ್ತೇ ನಾ MLA ರಾಜೀನಾಮೆ ಕೊಡ್ತೀನಿ. ಅವ್ರು ಸಾಬೀತು ಮಾಡ್ಲಿಕ್ಕಂದ್ರೆ ಅವ್ರು ರಾಜಕೀಯ ನಿವೃತ್ತಿ ಆಗಬೇಕು. ಸಂಸ್ಥೆ ಜಾಗ ಆಗಲಿ, ಪ್ರೈವೇಟ್ ಜಾಗ ಆಗಲಿ, ಈ ಏನು 842 ಜಮೀನಿಗೆ ಸಂಬಂಧಪಟ್ಟಂತೆ 15 ಎಕರೆ ಜಮೀನ ಮನ್ಗುಳಿ ಅವ್ರದೇ ಐತತ್ತೆ ಏನು ಹೇಳ್ಯಾರಲ್ಲ, ಮನ್ಗುಳಿ ಅವ್ರದ್ದು ಇದ್ದಿದ್ದು ಖರೆ. ಅದು ಮನ್ಗುಳಿ ಅವ್ರು 1984ರಾಗ 8 ಎಕರೆ 25 ಗುಂಟೆ ಒಂದು 4 ಎಕರೆ ಒಂದು ಜಮೀನು ತಗೊಂಡಿದ್ದು ಖರೆ. 1984ರಾಗೆ ಮುನ್ಸಿಪಾಲಿಟಿ ಅವ್ರು ಡಿನೋಟಿಫಿಕೇಶನ್ ಮಾಡ್ಕೋತಾರೆ ಮನ್ಗುಳಿ ಅವರು. ನಮ್ದು 12 ಎಕರೆ 35 ಗುಂಟೆನೂ ಡಿನೋಟಿಫಿಕೇಶನ್ ಮಾಡ್ಕೋತಾರ. ಡಿನೋಟಿಫಿಕೇಶನ್ ಮಾಡ್ಕೊಂಡು ಅದಕ್ಕೆ ಪರಿಹಾರ ಸೂಚನೆ ಡಿಕ್ಲೇರ್ ಮಾಡ್ಯಾರ. ಆದ್ರೆ ನಮ್ಮ ತಂದೆಯವರಾದ ದಿವಂಗತ MC ಮುನ್ಗುಳಿ ಅವ್ರಿಗೆ ಸದ್ದಿಲ್ಲ, ಅವ್ರ ಪರಿಹಾರದ್ದು ತಗೊಂಡಾರೋ ಇಲ್ಲೋ ಅನ್ನೋದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದ್ರೆ ನನಗೊಂದು ಮಾಹಿತಿ ಐತಿ. ಅದಾದ ನಂತರ ಇದೇನು ಲ್ಯಾಂಡ್ ಎಕ್ವಿಷನ್ ಕೇಸಿನ ವಕೀಲರು ನಮ್ಮ ತಂದೆಯವ್ರ ಹತ್ರ ಬರ್ತಾರೆ. ಎಲ್ಲ ಏನೇ ಲ್ಯಾಂಡ್ ಅವ್ರಿಗೆ ಹಾಕೋರ, ನೀವು ಇದಕ್ಕೆ ಅಪೀಲ್ ಹೋದ್ರಿ ಅಂದ್ರೆ ನಿಮ್ಗೆ ಸಾಕಷ್ಟು ಕೋಟ್ಯಾನ್ಗಟ್ಟಲೆ ದುಡ್ಡು ಬರ್ತೈತಿ, ನೀವು ಅಪೀಲ್ ಹೋಗ್ರಿ ಅಂತ ನಮ್ಮ ತಂದೆಯವ್ರ ಬಳಿ ಬಂದಾಗ ನಾ ಇದ್ದೆ. ಅವಾಗ ನಮ್ಮ ತಂದೆಯವ್ರು ಏನು ಹೇಳಿದ್ರು, 94-95ರಾಗ ಅವ್ರು MLA ಇದ್ರು. ಇಲ್ಲೋ ಜನರ ಆಶೀರ್ವಾದದೊಂದಿಗೆ MLA ಆಗಿ ನಾ ಅದೇನು ಮಾಡಿ ಲ್ಯಾಂಡ್ ಎಕ್ವಿಷನ್ ದುಡ್ಡು ತೊಗೊಂಡು ನನಗೇನು ಬೇಕಾಗಿಲ್ಲ, ಜಮೀನೇ ಬಿಟ್ಬಿಟ್ಟಿನಿ, ಆ ದುಡ್ಡು ತೊಗೊಂಡು ಏನು ಮಾಡಲಿ ಅಂತ ಹೇಳಿದ್ದು ನನಗೆ ನೆನಪೈತಿ. ಇವತ್ತಿಗಾದ್ರೂ ಹೇಳ್ತಾರೆ ಮನ್ಗುಳವ್ರ ಜಮೀನು ಐತಿ, ಸೈಫನ್ ಸಾಬ್ ಖರ್ಜಿಗೂ ಕೂಡ ಪಾರ್ಟ್ನರ್ಶಿಪ್ ಐತಿ. ಸೈಫನ್ ಸಾಬ್ ಖರ್ಜಿಗೂ ಕೂಡ ಪಾರ್ಟ್ನರ್ಶಿಪ್ ಇದ್ದಿದ್ದು, ಅವನ ಜೊತೆ ಮೊಬೈಲ್ನಾಗ ಕಾಂಟ್ಯಾಕ್ಟ್ ಇದ್ದಿದ್ದು, ಅವನ ಜೊತೆ ಕರೆಸ್ಪಾಂಡಿಂಗ್ ಇದ್ದಿದ್ದು, ಸೈಫನ್ ಸಾಬನ್ ಜೊತೆ ಮಾತಾಡಿದ್ದು, ನೀವು ಯಾವಾದ್ರೆ ಒಂದು ಸಾಬೀತು ಮಾಡಿದ್ರೆ ನಾ MLA ರಾಜೀನಾಮೆ ಕೊಡ್ತೀನಿ. ರಾಜಕಾರಣ ಇಂಪಾರ್ಟೆಂಟ್ ಅಲ್ಲ, ಅಧಿಕಾರ ಇಂಪಾರ್ಟೆಂಟ್ ಅಲ್ಲ. ಅಧಿಕಾರದಾಗ ಇದ್ದಾಗ ಜನಪರವಾಗಿ ಕಳಕಳಿಯಿಂದ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಇದು ಭಾಳ ದೊಡ್ಡ ಯೂನಿವರ್ಸಿಟಿಯಾಗ ಕಲ್ತು ಬಂದು ನಾ MLA ಆಗೀನಿ. ಯಾವ್ದಪ್ಪ ಯೂನಿವರ್ಸಿಟಿ ಅಂತಂದ್ರೆ ನಮ್ಮ ತಂದೆಯವರಾದ ದಿವಂಗತ MC ಮುನ್ಗುಳಿ ಯೂನಿವರ್ಸಿಟಿಯಲ್ಲಿ ಅವ್ರದ್ದು ಬದ್ಧತೆ ಏನಿತ್ತು, ಅವ್ರ ಜನರ ಬಗ್ಗೆ ಕಳಕಳಿ ಏನಿತ್ತು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಾ ಭಾಳ ಸಣ್ಣ ಇರ್ಲಕ್ಕಾಗಿ ನಾನು ನೋಡ್ಕೋತ ಬಂದವ್. ಆಪಾದನೆ ಮಾಡೋದು ಭಾಳ ಸರಳ, ಸಾಬೀತು ಮಾಡ್ರಿ ನೀವು. ಇನ್ನೊಂದು ವರ್ಷದಿಂದ ಅವ್ರಿಗೆ ನಾ ಒಂದು ಸವಾಲು ಹಾಕಿದ್ದೆ, ನೀವು ಸಾಬೀತು ಮಾಡ್ಬೇಕಂತ ನಿಮ್ಮ ಎದುರಿಗೆ ನೀವೇ ಮಾಧ್ಯಮದವ್ರ ಮೂಲಕ ಸವಾಲು ಹಾಕಿದ್ವಿ. ಆ ಸವಾಲು ಇವತ್ತಿನ ತನಕ ಸ್ವೀಕಾರ ಮಾಡ್ಲಿಕ್ಕೆ ತಯಾರಿಲ್ಲ. ಅವರು ಆಪಾದನೆ ಮಾಡಿರುವಂತ ಏನು 16 ಪಾಯಿಂಟ್ಗಳವ, 16 ಪಾಯಿಂಟ್ಗಳಲ್ಲಿ ಒಂದೇ ಒಂದು ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಾ ಕಾಂಗ್ರೆಸ್ ಆಫೀಸ್ ಮಾಡಿದ್ದೀವಿ. APMC 174 ಮನಿ ಕಟ್ಟಿಸ್ಕೊಟ್ಟಿನಿ. ಸ್ಲಮ್ ಇದ್ರಾಗ ಸ್ಟೇಡಿಯಂ ಜಾಗ ಮಾಡಿಕೊಟ್ಟು 174 ಮನಿ ಕಟ್ಟಿಸ್ಕೊಟ್ಟಿನಿ. ನೀವು 174 ಮನಿ ಕಟ್ಟಿಸ್ಕೊಟ್ಟಿನಿ ಅಂತೇಳಿ ನಿನ್ನೆ ಭಾಳ ಜೋರ್ ಮಾತಾಡ್ಯಾರ. ಯಾಕೆ ಭಾಳ ಜೋರ್ ಮಾತಾಡ್ಯಾರ ಗೊತ್ತೇನ್ರಿ ಅವ್ರು?
15 ದಿನ ಸಿಂದಗಿಗೆ ಬಂದಿಲ್ಲ, ಟೂರ್ ಹೋಗಿದ್ರು ಅವರು. ಶಿಸ್ತು ಉಂಡು ತಿಂದು ಬಂದು ಧ್ವನಿ ಭಾಳ ದೊಡ್ಡದಾಗ್ಬಿಟ್ಟದು. ಗಣಪತಿಯಾಗ ಬರಲಿಲ್ಲ, ಈದ್ ಮಿಲಾದ್ದಾಗ ಬರಲಿಲ್ಲ. ಯಾಕಂದ್ರೆ ಗದ್ಲಾಗ ಅವ್ರಿಗೆ ಯಾಕೆ ಬರೋದಿಲ್ಲ. ಒಮ್ಮೆ ಬಂದು 8, 9 ಬಿಜಾಪುರದಾಗ ಯಾರು ಅವರು 10ನೇ ತಾರೀಕಿಗೆ ಬಂದು ಆ ಫಲಾನುಭವಿಗಳು ಬರ್ತಾರೆ. ಜ್ವರ ಬಂದಾಗ ಹೋಗಿ ರೋಗಿ ಮಾತಾಡ್ಸ್ಬೇಕು. ಏನಾಗದಪ್ಪ ಜ್ವರ ಬಂದವ ನಿನಗೆ, ಒಂದು ಡೋಲೋ 65 ತಗೋ ಅಂತ ಹೇಳ್ಬೇಕು. ಜ್ವರ ಕಮ್ಮಿ ಆಗ್ಲಿಕ್ಕಂದ್ರೆ ಒಂದು ಸಲೈನ್ ಹಚ್ಕೋ ಅಂತ ಹೇಳ್ಬೇಕು. ಸಲೈನ್ ಹಚ್ಕೊಂಡ್ರು ಆರಾಮ ಆಗ್ಲಿಕ್ಕಂದ್ರೆ ಅಡ್ಮಿಟ್ ಆಗತ್ತೆ ಹೇಳ್ಬೇಕು. ಅಡ್ಮಿಟ್ ಆದಾಗೂ ಬರಲಿಲ್ಲ, ಸಲೈನ್ ಹಚ್ಕೋತು ಹೇಳಿಲ್ಲ, ಗುಳಿಗೆ ತೋತು ಹೇಳಿಲ್ಲ. ಸೀರಿಯಸ್ ಇದ್ದಾಗ ಅಡ್ಮಿಟ್ ಆಗಿ ಸೀರಿಯಸ್ ಆಗಿ ICUದಾಗೂ ಬರಲಿಲ್ಲ. ಪೇಷಂಟ್ ಸತ್ ಮೇಲೆ ಅಳ್ಳಕ್ ಬಂದ. ಅವಾಗ ಬಂದ್ರೆ ರಾಜಕೀಯ ಬಣ್ಣ ಅಲ್ರಿ, ರಾಜಕೀಯ ಬಣ್ಣ ಅಲ್ಲ. ನೀವು ಮಾಡೋದು ರಾಜಕೀಯ, ನಾವು ಮಾಡೋದು ರಾಜಕೀಯನೇ. ಈಗ ಅವ್ರ ಅಧಿಕಾರಿಗಳು ಕಳಿಸಿ ಎಲ್ಲ ಸಾರ್ವಜನಿಕವಾಗಿ ಮಾತಾಡ್ಯಾರ ಸರ್. ಇಲ್ರಿ ಸಾರ್ವಜನಿಕವಾಗಿ ಮಾತಾಡ್ಯಾರ. ನಾನು